ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಅಂಡ್ ಗ್ಯಾಂಗ್ ಸದ್ಯ ಪೊಲೀಸರ ಕಸ್ಟಡಿಯಲ್ಲಿದೆ. ಈಗ ಸುದೀಪ್ ಅವರು ಈ ಒಂದು ಘಟನೆಯ ಬಗ್ಗೆ ಒಂದು ಫಸ್ಟ್ ರಿಯಾಕ್ಷನನ್ನು ನೀಡಿದ್ದಾರೆ. ರಾಮರಸ ಸಿನಿಮಾದ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಿದ್ದ ನಟ ಕಿಚ್ಚ ಸುದೀಪ್ ಅವರು ಈ ಪ್ರಕರಣದ ಬಗ್ಗೆ ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಸತ್ಯಾಂಶಗಳು ಹೊರಗೆ ಬರಬೇಕು ಎಂಬ ನಿಟ್ಟಿನಲ್ಲಿ ಪೊಲೀಸರು, ಮಾಧ್ಯಮಗಳು ಎಲ್ಲರೂ ಎಫರ್ಟ್ ಹಾಕುತ್ತಿದ್ದಾರೆ. ಈ ಕೇಸ್ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಾಗಿದ್ದಾರೆ ಎಂದು ಮಾಧ್ಯಮಗಳಿಂದ ಗೊತ್ತಾಯಿತು. ಇಲ್ಲಿ ಕಲಾವಿದರು ಇನ್ನೊಬ್ಬರು ಅಂತ ಬರಲ್ಲ, ನಾವು ಅವರ ಪರ ಇವರ ಪರ ಅಂತ ಮಾತನಾಡಿದರೆ ತಪ್ಪಾಗುತ್ತೆ, ವಿರೋಧವಾಗಿ ಮಾತನಾಡಿದರೂ ತಪ್ಪಾಗುತ್ತೆ. ಆದರೆ ಬಾಳಿ ಬದುಕಬೇಕಾದ ರೇಣುಕಾಸ್ವಾಮಿಗೆ, ಆ ಹುಟ್ಟುವ ಮಗುವಿಗೆ ನ್ಯಾಯ ಸಿಗಬೇಕು. ಜೊತೆಗೆ ನ್ಯಾಯದ ಮೇಲೆ ಎಲ್ಲರಿಗೂ ನಂಬಿಕೆ ಮೂಡಬೇಕು ಎಂದು ಸುದೀಪ್ ಅವರು ತಿಳಿಸಿದ್ದಾರೆ. ಆ ಕುಟುಂಬದ ಜೊತೆಗೆ ಚಿತ್ರರಂಗಕ್ಕೂ ಒಂದು ನ್ಯಾಯ ಸಿಗಬೇಕಿದೆ. ಕಾರಣ ಏನೆಂದರೆ, ಏನೇ ಘಟನೆಗಳು ನಡೆದಾಗಲೂ ಚಿತ್ರರಂಗವನ್ನು ಸೇರಿಸಿ ಮಾತನಾಡ್ತಾರೆ. ಚಿತ್ರರಂಗಕ್ಕೂ ಒಂದು ಕ್ಲೀನ್ ಚಿಟ್ ಬೇಕಾಗಿದೆ. ಇಲ್ಲಿ ಕಲಾವಿದರು ತುಂಬ ಜನ ಇದ್ದಾರೆ, ಒಬ್ಬರಿಂದ ಚಿತ್ರರಂಗ ಅಲ್ಲ ಎಂದು ತಿಳಿಸಿದ್ದಾರೆ. ನಾವು ಯಾರೂ ಕಾನೂನಲ್ಲ ಬ್ಯಾನ್ ಆಗಲಿ ಇನ್ನೊಂದಾಗಲಿ ಮಾಡುವುದಕ್ಕೆ ಆಗುವುದಲ್ಲ. ಇಲ್ಲಿ ಬ್ಯಾನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನ್ಯಾಯ ಮುಖ್ಯ. ಫಿಲ್ಮ್ ಚೇಂಬರಲ್ಲಿ ಇರೋರ ಮೇಲೆ ಎಲ್ಲರೂ ಹೋಗಿ ಒತ್ತಡ ಹಾಕಿದಾಗ ಅವರು ಏನು ಹೇಳುವುದಕ್ಕೆ ಸಾಧ್ಯ? ಸದ್ಯ ಎಲ್ಲರೂ ದುರ್ಬೀನ್ ಹಾಕ್ಕೊಂಡು ನೋಡ್ತಾ ಇರೋದು ಮಾಧ್ಯಮಗಳು ಏನು ಮಾಡ್ತಾ ಇದ್ದಾರೆ, ಪೊಲೀಸರು ಏನು ಮಾಡ್ತಾ ಇದ್ದಾರೆ, ನಾಳೆ ಕೋರ್ಟ್ನಲ್ಲಿ ಕೇಸ್ ಹೋದಾಗ ಅಲ್ಲಿ ಏನು ನಡೆಯುತ್ತದೆ ಅನ್ನೋದನ್ನಷ್ಟೇ. ನೋವು ಪಡುತ್ತಿರುವ ಕುಟುಂಬದವರಿಗೆ ನ್ಯಾಯ ಸಿಗಬೇಕು ಎಂದು ತಿಳಿಸಿದ್ದಾರೆ. ನಮಗೆ ಏನೋ ನೋವು ಕಾಣಿಸಿಕೊಂಡಾಗ ಆಸ್ಪತ್ರೆಗೆ ಹೋಗ್ತೀವಿ, ಅಲ್ಲಿ ಟೆಸ್ಟ್ ಮಾಡ್ತೇವೆ, ಅದು ಏನೂ ಆಗದೇ ಇರಲಿ ಎಂದು ನಾವೇ ಬೇಡಿಕೊಂಡು ಹೋಗಿರ್ತೇವೆ. ರಿಪೋರ್ಟ್ನಲ್ಲಿ ಏನೂ ಇಲ್ಲ ಅಂದಾಗ ಖುಷಿಯಿಂದ ಮನೆಗೆ ಹೋಗ್ತೀವಿ. ಅದೇ ಆಗಿದೆ ಎಂದು ಬಂದಾಗ ಏನು ಮಾಡಬೇಕು? ಚಿಕಿತ್ಸೆ ಪಡೆಯಬೇಕು. ನಾನು ಈಗ ಈ ಹಂತದಲ್ಲಿದ್ದೇನೆ. ಇಲ್ಲಿ ರಿಲೇಷನ್ಶಿಪ್, ಫ್ರೆಂಡ್ಶಿಪ್, ಜಸ್ಟಿಸ್ ಬೇರೆ. ನನಗೆ ಯಾರ ಬಗ್ಗೆ ಮಾತನಾಡುವುದು ಬೇಕಿಲ್ಲ. ಚಿತ್ರರಂಗಕ್ಕೆ ಕಪ್ಪು ಚುಕ್ಕೆ ಬರುವುದು ನನಗಿಷ್ಟ ಇಲ್ಲ ಎಂದಿದ್ದಾರೆ. ಆರೋಪಿ ಯಾರು ಅಂತ ಜಡ್ಜ್ ಯಾರು ಅಂತ ಹೇಳ್ತಾರೆ, ಅದಕ್ಕೆ ನಾವು ತಲೆ ಬಾಗುತ್ತೇವೆ. ಇಲ್ಲಿ ಕುಳಿತು ನಾವು ಮಾತನಾಡುವುದರಿಂದ ಏನು ಉಪಯೋಗ? ಈ ಪ್ರಕರಣದಲ್ಲಿ ನನಗೆ ಕಣ್ಣ ಮುಂದೆ ಬರುವುದೇ ಆ ಫ್ಯಾಮಿಲಿ ಎಂದು ಸುದೀಪ್ ಅವರು ಅವರ ಪ್ರತಿಕ್ರಿಯೆಯನ್ನು ತಿಳಿಸಿದ್ದಾರೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.